ಮಂಜುನಾಥ್ ಸರ ಅಪ್ಪಾಜಿಯವ್ರು ಹೇಳ್ತಿದ್ರೆ ಅದು ನಿಲ್ಸೋಕ್ಕೆ ಮನಸ್ಸಾಗಲ್ಲ ನನಗಂತ, ಮಾತಾಡ್ಬಿಡ್ಲಿ ಇನ್ನೊಂದು 2 ಅವರ್ ಹೋಗ್ಬಿಡ್ಲಿ ಅನಿಸುತ್ತೆ. ಅವ್ರು 2 ವಿಚಾರಗಳು ಹೇಳ್ತಾ ಇದ್ರು. ನೀವು ಅಲ್ಲಿ ಕೆಲಸಗಳು ಪ್ರಾರಂಭ ಮಾಡಿದ್ದು ಮತ್ತು ನಿಮಗಾದಂಥ ಸಮಸ್ಯೆಗಳು, ಹಳ್ಳಿಗಳಿಗೆ ಹೋದಾಗ ಆದಂಥ ನೀವು ಒಂದೆರಡು ಹೇಳ್ಕೊಂಡಿದ್ರಿ. ಸೊ ಅದು ನಿಮ್ಮ ಬಾಯಿಂದನೇ ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್. ಪ್ರಪ್ರಥಮವಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಈ ಒಂದು ನೇತ್ರದಾನಕ್ಕೆ ಬಂದಿದೆ ಅಣ್ಣವರ ಪ್ರೇರಣೆಯಿಂದ. ಹೌದು, ನಾವು ಬಿಡದಿಲ್ಲಿ ಔಷಧಿ ವ್ಯಾಪಾರಿಗಳು ಅಂಥ ಒಂದು ಮೇಲ್ನಟ ಒಂದು ಸಂದೇಶ ಕೊಟ್ಟವ್ರೆ ನೇತ್ರದಾನದ ಬಗ್ಗೆ, ನಾವೇನಾದರೂ ಮಾಡೋಣ ಅಂತ ಒಂದು ಯೋಚನೆ ಮಾಡಿದ್ವಿ. ಆಗ ನಮಗೆ ತಟ್ಟನೆ ಉಳಿದಿದ್ದು ಭುಜಂಗ್ ಶೆಟ್ರು. ಸರಿ, ಭುಜಂಗ್ ಶೆಟ್ರನ್ನ ಹೋಗಿ ಒಂದಿನ ನಾನು ಮೀಟ್ ಮಾಡಿದೆ. ಸರ್, ನಾವು ಈ ಥರ ನೇತ್ರದಾನದ ಬಗ್ಗೆ ಅಣ್ಣವ್ರದ್ದು ನೋಡಿ ಪ್ರೇರಣೆ ಆಗಿದೆ, ನಾವು ಈ ಐ ಪ್ಲೆಡ್ಜಿಂಗ್ ಮಾಡಬೇಕು ಅಂತ ಇದ್ವಿ, ನಿಮ್ಮ ಸಹಕಾರ ಬೇಕು ಅಂತ ಕೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ರು, ನೋಡಿ ಐ ಪ್ಲೆಡ್ಜಿಂಗ್ ಅಂದರೆ ಎಲ್ಲರೂ ಮಾಡ್ತಾರೆ, ನನ್ನ ಹಾಸ್ಪಿಟ್ಲಲ್ಲಿ ಒಂದು ರೂಮ್ ತುಂಬ ಫಾರಮ್ ಇದೆ, ಕೊಟ್ಟಿದ್ದಾರೆ, ಬಟ್ ಮುಂದೆ ಯಾರೂ ಬರಲ್ಲ, ನೀವು ಬೇರೆ ರೀತಿ ಏನಾದರೂ ಒಂದು ಯೋಚನೆ ಮಾಡಿ ಅಂದರು. ಸರಿ, ಏನು ಮಾಡೋದು ಬೇರೆ ರೀತಿ ಅಂತ ಅವಾಗ ನಂಗೆ ತಕ್ಷಣ ಒಂದು ಒಳಿತು. ನಮ್ಮ ಕಡೆಯಲ್ಲೆಲ್ಲ ರಾಜಕಾರಣಿಗಳು 2 ಕೆಲಸನ ತಪ್ಪದೇ ಮಾಡ್ತಾರೆ. ಒಂದು ಆ ಊರಲ್ಲಿ ನಡೆಯೋ ಮದುವೆ ಸಮಾರಂಭ ಮತ್ತು ಒಂದು ಸಾವು, ಇವೆರಡನ್ನೂ ಅಟೆಂಡ್ ಮಾಡೇ ಮಾಡ್ತಾರೆ. ಆವಾಗ ನನಗೇನು ಫ್ಲ್ಯಾಶ್ ಆಯ್ತಂದರೆ, ಹೌದಲ್ವ, ಅವ್ರು ಹಂಗೆ ಅಟೆಂಡ್ ಮಾಡುವಾಗ ನಾವು ಯಾಕೆ ಸಾವಿನ ಮನೆಗೆ ಹೋಗ್ಬಿಟ್ಟು ಸತ್ತಿರೋರ ಮನೆಯಲ್ಲಿ ಕನ್ವಿನ್ಸ್ ಮಾಡಿ ಯಾಕೆ ಕಣ್ಣು ತೊಗೊಳಕ್ಕೆ ನಾವು ಪಬ್ಲಿಸಿಟಿ ಮಾಡಬಾರ್ದು ಅಂತ ಒಂದು ಅನಿಸ್ತು. ಆ ವಿಚಾರನ ಭುಜಂಗ್ ಶೆಟ್ರಿಗೆ ಹೇಳಿದೆ, ಸರ್ ಈ ರೀತಿ ಮಾಡಿದ್ರೆ ಹೇಗಿರುತ್ತೆ ಅಂತ. ಇದು ಒಳ್ಳೆ ಐಡಿಯಾ, ಇದನ್ನು ಮಾಡೋಕ್ಕಾಗುತ್ತಾ ಅಂದರು. ಸರ್, ನೀವೆಲ್ಲ ಸಹಕಾರ ಕೊಟ್ಟರೆ ನನಗಾಗುತ್ತೆ, ಒಂದು ಕೆಲಸ ಮಾಡಿ, ನೀವು ಅಕ್ಕವ್ರನ್ನ ಮೀಟ್ ಮಾಡಿ ಈ ಥರ ಇದು ಮಾಡ್ತೀನಿ ಅಂತ ಹೇಳಿ ಅಂದರು. ನಾನು ಅಕ್ಕವ್ರನ್ನೂ ಮೀಟ್ ಮಾಡಿದೆ, ಆಮೇಲೆ ರಾಘಣ್ಣವ್ರನ್ನೂ ಮೀಟ್ ಮಾಡಿದೆ. ಇವ್ರನ್ನೂ ಮೀಟ್ ಆದಮೇಲೆ ಆಯಿತು ಮಾಡೋಣ ಅಂತಂದರು. ಆಮೇಲೆ ಭುಜಂಗ್ ಶೆಟ್ರು ಅಂದರು, ಒಂದು ನಿಮ್ಮ ಜೊತೆಗೆ ದೊಡ್ಡಣ್ಣವ್ರನ್ನ ಹೋಗಿ ಸೇರಿಸ್ಕೋಬೇಕು ನೀವು, ದೊಡ್ಡಣ್ಣವರು ಈ ಕಣ್ಣಿನ ಬಗ್ಗೆ ತುಂಬ ಇದು ಕಾಳಜಿ ಅಂತ. ನಾನು ಸರಿ ಅವ್ರ ಮನೆಗೆ ಹೋದೆ. ಒಂದಿನ ಸಿಕ್ಕಲಿಲ್ಲ. ಆಮೇಲೆ ಇನ್ನೊಂದು ದಿನ ಸಿಕ್ಕಿದ್ರು ನ್ಯಾಚುರಲಾಗಿ. ಸರ್, ಈ ಥರ ಒಂದು ಡಾಕ್ಟರ್ ರಾಜ್ಕುಮಾರ್ ನೇತ್ರ ಸಂಗ್ರಹಣ ಕೇಂದ್ರ ಅಂತ ನಾವು ಬಿಡದಿ ಔಷಧಿ ವ್ಯಾಪಾರಿಗಳೆಲ್ಲ ಒಂದು ಟ್ರಸ್ಟ್ ಮಾಡಿ ಅದನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ, ನೀವು ನಮಗೆ ಅಂಬಾಸಿಡರಾಗಿ ಬರಬೇಕು ಅಂದ್ವಿ. ಅವ್ರಿಗೆ ಫಸ್ಟ್ ಟೈಮ್ ನೋಡಿದಾಗ ನಮ್ಮ ಮೇಲೆ ಏನು ಮಾಡ್ತಾರೆ ಅವ್ರಿಗೆ ಅನುಮಾನ. ಆಯಿತು ಬರ್ತೀನಿ ಹೋಗಿ ಅಂದರು. ಪ್ರೋಗ್ರಾಮ್ ಬರಲಿಲ್ಲ. ಆಯಿತು, ಅವತ್ತು ನಾವು ಬಾಲಗಂಗಾಧರ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಭುಜಂಗ್ ಶೆಟ್ರು ಇವರೆಲ್ಲ ಮಾಡಿ ನೇತ್ರದಾನ ಡಾಕ್ಟರ್ ರಾಜ್ಕುಮಾರ್ ನೇತ್ರ ಸಂಗ್ರಹಣ ಕೇಂದ್ರನ ಓಪನ್ ಮಾಡಿದ್ವಿ. ಆದರೂ ನನಗೆ ದೊಡ್ಡಣ್ಣವ್ರು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ನನಗೆ ತುಂಬ ಆಸೆ ಇತ್ತು. ಬಿಡಲಿಲ್ಲ. ನಾನು 4 ಸತಿ ಮನೆಗೆ ಹೋಗಿ ಅಷ್ಟೊತ್ತಿಗಾಗಲೇ ನಾವೇನಾಗಿತ್ತು ಅಂದರೆ, ನಾವು ಸಂಘನ ಓಪನ್ ಮಾಡಿ ಟ್ರಸ್ಟನ್ನ ಒಂದು 10 ದಿನಕ್ಕೇ ಅಲ್ಲಿ ಕೆಂಚನಕುಪ್ಪೆ ಅಂತ ಒಂದು ಗ್ರಾಮ ಇದೆ, ಅಲ್ಲೊಬ್ಬರು ತೀರ್ಕೊಂಡಿದ್ರು. ಸರಿ, ಫಸ್ಟು ನೋಡೋಣ ಹೋಗಿ ಹಿಂಗೆ ಕಣ್ಣಿದೆ. ಅಲ್ಲೊಬ್ಬರು ಸದಸ್ಯರು ರಮೇಶ್ ಕುಮಾರ್ ಅಂತ, ಅವ್ರು ಬನ್ನಿ ನಾನು ಇವ್ರನ್ನ ಮೀಟ್ ಮಾಡಿಸಿ ನಿಮಗೆ ಕಣ್ಣು ಕೊಡಿಸ್ತಿದ್ದೀನಿ ಅಂದರೆ. ಕಾಕತಾಳಿ ಏನಂದರೆ, ಅವರು ನಮ್ಮ ರಾಜ್ ಕುಟುಂಬದ ಜನಾಂಗದವರೇ, ಜೈಲಿಂಗಯ್ಯ ಅಂತ ಫಸ್ಟು ನಮಗೆ ಕಣ್ಣು ಕೊಟ್ಟಿದ್ದು. ನಾವು ಹೋಗಿ ಅಪ್ರೋಚ್ ಮಾಡಿದ್ವಿ, ಅವ್ರ ಮನೆಯವರು ಏನೂ ಮಾತಾಡಲಿಲ್ಲ, ನಮಗೆ ಕಣ್ಣು ಕೊಟ್ಟರು. ಹಂಗಾಗಿ ನಮಗೊಂದು 10-12 ಕಣ್ಣು ಕಲೆಕ್ಟ್ ಮಾಡಿದ್ವಿ. ಆಮೇಲೆ ಹೋಗಿ ನಾನು ದೊಡ್ಡಣ್ಣವ್ರಿಗೆ ಈ ಥರ ಎಲ್ಲ ಮಾಡ್ತಾಯಿದ್ದೀವಿ ಸರ್, ನೀವು ಇನ್ನೂ ಸಹಕಾರ ಕೊಟ್ಟರೆ ನಮ್ಗೆ ಇನ್ನೂ ತುಂಬ ಹೆಚ್ಚಿನ ಒಂದು ಉತ್ತೇಜನ ಸಿಗುತ್ತೆ. ಯಾಕಂದರೆ ನಾವೆಲ್ಲ ಔಷಧಿ ವ್ಯಾಪಾರಿಗಳು, ನಾವು ಊರುಗಳಿಗೆ ಹೋದಾಗ ನಮ್ಮದು ಐಡೆಂಟಿಟಿ ಏನು ಅಷ್ಟಿರಲ್ಲ. ನಿಮ್ಮಂಥ ಮೇರ್ ನಟರು ನಮ್ಮ ಜೊತೆ ಸೇರಿಕೊಂಡ್ರೆ ಇದನ್ನ ಅಗಾಧವಾಗಿ ಮಾಡ್ಬೋದು ಅಂದಾಗ ಅವರು ಆಯ್ತಪ್ಪ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಬೆಳೆನಟಾಗ ಒಪ್ಪಿದ್ರು. ಅದ್ರ ಜೊತೆಗೆ ರಾಘಣ್ಣವರು ವಾಸನ್ನವ್ರನ್ನ ನಿಮ್ಮ ಟ್ರಸ್ಟ್ಗೆ ಇಟ್ಕೊಳ್ಳಿ ಅಂದರು. ಆವಾಗ ಅವ್ರು ಲೀಗಲ್ ಅಡ್ವೈಸರ್ ಆಗಿ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಇದೇ ರೀತಿ ನಾವು ಕೆಲಸ ಮಾಡ್ಕೊಳ್ತಾ ಬಂದಾಗ ಏನಾಗ್ತಾಯಿತ್ತು ಅಂದರು, ಕೆಲವು ಊರುಗಳಲ್ಲಿ ಹೋದರೆ ನೀವು ಯಾರೋ ಬಂದಿದ್ದೀರಾ ಕಣ್ಣು ಕಿತ್ಕೊಂಡು ಮಾರ್ಕೋತೀರಾ ಅನ್ನೋರು, ಬೈಯರು, ನಿಮ್ಗೇನು ಬೇರೆ ಕೆಲಸ ಇಲ್ವ ಅಂತ ಹೊಡಿಯೋಕ್ಕೆಲ್ಲ ಬಂದಿದ್ದಾರೆ. ನಾವು ರಾಜ್ಕುಮಾರ್ ಹೆಸರು ಹೇಳಿದ್ರು ಪ್ರಾರಂಭದಲ್ಲಿ ಅವ್ರಿಗೆ ಕೆಲವ್ರು ಗೆಳೆಯವ್ರು ಗೊತ್ತಾಗ್ತಾ ಇರಲಿಲ್ಲ, ಆದರೆ ತುಂಬ ಅಷ್ಟು ಸಕ್ಸಸ್ ಆಗ್ತಾ ಇರಲಿಲ್ಲ ನಾವು. ಅಂದರೆ ಇಲ್ಲೊಂದು ಆಗ್ತಾ ಇರಲಿಲ್ಲ. ಆವಾಗ ಇದನ್ನು ಅಕ್ಕವ್ರಿಗೆ ಹೇಳಿದ್ವಿ, ಇದು ಈ ಥರ ಆಗ್ತಾಯಿದೆ, ಇದೇನು ಮಾಡೋದು ಅಂತ. ಆವಾಗ ಇವರೆಲ್ಲ ಒಂದು ಅಡ್ವೈಸ್ ಮಾಡಿ, ಸರಿ ಬಿಡಿ ನಾವೊಂದು ಆ್ಯಂಬುಲೆನ್ಸ್ ಕೊಡ್ತೀವಿ ನಿಮಗೆ, ರಾಜ್ಕುಮಾರ್ ಭಾವಚಿತ್ರ ಇರೋ ಆ್ಯಂಬುಲೆನ್ಸ್ ಕೊಡ್ತೀವಿ. ಅದರಲ್ಲಿ ನಾವು ಮುಂಚೆ ನಮ್ಮ ಸ್ವಂತ ವೆಹಿಕಲಲ್ಲಿ ಹೋಗಿ ನಾವು ಇದನ್ನು ಮಾಡ್ತಾಯಿದ್ವಿ. ಅವರು ಆ್ಯಂಬುಲೆನ್ಸ್ ಕೊಟ್ಟರು ನಮಗೆ. ಆ್ಯಂಬುಲೆನ್ಸಲ್ಲಿ ಅಕ್ಕವ್ರದ್ದು ಅಣ್ಣವ್ರದ್ದು ಫೋಟೋ ಹಾಕ್ಕೊಂಡು ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಅವತ್ತಿಂದ ಇವತ್ತವರೆಗೂ ನಾವು ಹಿಂದಿರುಗಿ ನೋಡೇ ಇಲ್ಲ. ನಮ್ಮನ್ನು ಎಲ್ಲ ಪ್ರೊಟೆಕ್ಟ್ ಮಾಡಿದ್ದು ರಾಜ್ಕುಮಾರ್ ಅನ್ನೋ ಹೆಸರು ಮತ್ತು ಅವ್ರ ಚಿತ್ರ. ಅವ್ರ ಆ್ಯಂಬುಲೆನ್ಸ್ ಎತ್ಕೊಂಡೋಗಿ ನಾವು ನಿಲ್ಲಿಸಿದ್ರೆ ನಮಗೆ ಇಲ್ಲ ಅನ್ನೋರು ಕೂಡ ಮನ್ಸು ಮಾಡಿ ಕಣ್ಣು ಕೊಟ್ಟಿರೋದು ಇದೆ. ಸೊ ಅವತ್ತಿಂದ ಇವತ್ತವರೆಗೂ ನಮ್ಮ ದೊಡ್ಡಣ್ಣವ್ರು ಇರ್ಬೋದು, ವಾಸನ್ ಸರ್ ಇರ್ಬೋದು, ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಇಲ್ಲಿವರೆಗೂ ನಾವು 1400ಕ್ಕೂ ಹೆಚ್ಚು ಕಣ್ಣುಗಳನ್ನ ಕಲೆಕ್ಟ್ ಮಾಡಿದ್ದೀವಿ.